ಕೋಮು ದ್ವೇಷ ಭಾಷಣ ಮಾಡುವಂತಹ ಯತ್ನಾಳ್ರವರ ಮೇಲೆ, ಪ್ರಭಾಕರ ಭಟ್ಟನ ಮೇಲೆ, ಅಥವಾ ಸಿ.ಟಿ. ರವಿಯವರ ಮೇಲೆ, ಅಥವಾ ಪುನೀತ್ ಕೆರೆಹಳ್ಳಿ ಅಂತವರ ಮೇಲಿನ ಪ್ರಕರಣಗಳನ್ನು ಕೂಡ ವಾಪಸ್ ತೆಗೆಯುವಂತ ಸಾಧ್ಯತೆ ಇದೆ. ಆ ಹಿಜಾಬಿನ ಹೆಸರಿನಲ್ಲಿ ಅದೆಷ್ಟೋ ವಿದ್ಯಾರ್ಥಿನಿಯರ ಮೇಲೆ ದಾಖಲಾದಂತಹ ಪ್ರಕರಣಗಳು ಇವತ್ತಿಗೂ ಕೂಡ ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯದ ಮುಂದೆ ಅಲೆಯುತ್ತಾ ಇದ್ದಾರೆ ಅವರು. ಆ ಕೇಸುಗಳನ್ನು ಈ ರಾಜ್ಯ ಸರ್ಕಾರಕ್ಕೆ ಯಾಕಾಗಿ ವಾಪಸ್ ಪಡೆಯಲಿಕ್ಕೆ ಸಾಧ್ಯವಾಗಲಿಲ್ಲ? ನಿಷೇಧ ಮಾಡುವುದಾದ್ರೆ ಇದೇ ಬಿಜೆಪಿ ಸರ್ಕಾರದ ಹತ್ರ ನಾವು ಕೇಳ್ತಾ ಇದ್ದೇವೆ, ಯಾಕಾಗಿ ನೀವು ವಿದೇಶಕ್ಕೆ ರಫ್ತು ಮಾಡ್ತಾ ಇದ್ದೀರಿ? ಇಲ್ಲಿನ ಅಲ್ಪಸಂಖ್ಯಾತರು, ಇಲ್ಲಿನ ದಲಿತರು ತಿನ್ನಬಾರ್ದು ಅಂತ ಹೇಳಿ ಅವರ ಮೇಲೆ ದಾಳಿ ನಡೆಸಿ ನೀವು ವಿದೇಶಕ್ಕೆ ಎಷ್ಟೋ ಕೋಟಿ ಟನ್ನಲ್ಲಿ ನೀವು ವಿದೇಶಕ್ಕೆ ರಫ್ತು ಮಾಡ್ತಾ ಇದ್ದೀರಲ್ಲ. ಈ ಆದೇಶಗಳನ್ನು ಕೂಡಲೇ ವಾಪಸ್ ಪಡೆಯಬೇಕು ಅಂತ. ಆದ್ರೆ ಈ ದಪ್ಪ ಚರ್ಮದ ಕಿವುಡು ಸರ್ಕಾರಕ್ಕೆ ಯಾವ ಆದೇಶಗಳು ಕೂಡ ಕೇಳಲಿಲ್ಲ. ಯಾವಾಗ ದಾವಣಗೆರೆಯ ಚುನಾವಣೆ ಬಂತು, ಆ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ವಿರುದ್ಧ ಇಲ್ಲಿನ ಮುಸ್ಲಿಮರು ಒಂದಾಗಿದ್ದಾರೆ. ನಮ್ಮ ಉಲೆಮಾಗಳು, ಇಲ್ಲಿನ ಉಮರಾಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದಾಗಿದಂತಹ ಮುನ್ಸೂಚನೆ ಯಾವಾಗ ಸಿಕ್ಕಿದೆ, ಆವಾಗ ತರಾತುರಿಯಲ್ಲಿ ಬಂದು ಆ ಆದೇಶವನ್ನು ವಾಪಸ್ ಪಡೆದಿದ್ದಾರೆ. ಆ ಆದೇಶವನ್ನು ವಾಪಸ್ ಪಡೆದ ಕೂಡಲೇ ಎಲ್ಲಿಯಾದ್ರೂ ಬಿಜೆಪಿಯವರು ಅದಕ್ಕೆ ಕಿರಿಕ್ ಮಾಡಬಹುದು, ಅಥವಾ ಬಿಜೆಪಿಯನ್ನು ಸ್ವಲ್ಪ ಸಂತೃಪ್ತಿ ಪಡಿಸಬೇಕು, ಅಥವಾ ಬಿಜೆಪಿಯವರು ಏನಾದ್ರೂ ಸಮಸ್ಯೆ ಮಾಡಿದ್ರೆ ಒಂದು ಡ್ಯಾಮೇಜ್ ಕಂಟ್ರೋಲ್ ಆಗಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಇವತ್ತೇನು ಮಾಡಿದ್ದಾರೆ, ಕೇಸುಗಳನ್ನು ವಾಪಸ್ ಪಡೆಯುವ ಸಂದರ್ಭದಲ್ಲಿ ಎರಡು ದ್ವೇಷ ಭಾಷಣಗಾರರ ಈ ನಾಡಿನ ಅಶಾಂತಿಗೆ, ಇಲ್ಲಿನ ಸೌಹಾರ್ದತೆಗೆ ಧಕ್ಕೆ ತರುವಂತಹ, ಇಲ್ಲಿನ ಕಾನೂನು ಸುವ್ಯವಸ್ಥೆಗೆ ತೊಡಕಾಗಿದ್ದಂತಹ ಕೋಮುಕ್ರಿಮಿಗಳ ಕೇಸುಗಳನ್ನು ವಾಪಸ್ ಪಡೆದಿದ್ದಾರೆ ಈ ಸರ್ಕಾರ. ಈ ಸರ್ಕಾರಕ್ಕೆ ಇನ್ನು ಯಾವ ಮಾತಿನಲ್ಲಿ ಹೇಳ್ಬೇಕು ನಮಗೆ ಅರ್ಥವಾಗ್ತಾ ಇಲ್ಲ. ಒಂದು ವೇಳೆ ನಿಮಗೆ ವಾಪಸ್ ಪಡೆಯಬೇಕು ಅಂತ ಕೇಸುಗಳನ್ನು ವಾಪಸ್ ಪಡೆಯಬೇಕು ಅಂತ ಆದ್ರೆ ಇಲ್ಲಿ ಬೇರೆ ಎಷ್ಟೋ ಕೇಸುಗಳಿತ್ತು. ಅದೆಷ್ಟೋ ಕನ್ನಡ ಪರ ಸಂಘಟನೆಗಳ ಮೇಲೆ, ಇಲ್ಲಿ ಕಳಸಾ ಬಂಡೂರಿ ಅಥವಾ ಮೇಕೆದಾಟು ಯೋಜನೆ ಸಂದರ್ಭದಲ್ಲಿ, ಕಾವೇರಿಯ ಗಲಭೆ ಸಂದರ್ಭದಲ್ಲಿ, ಅಥವಾ ರೈತ ಪರ ಹೋರಾಟಗಳ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ನಡೆದಂತ ಅದೆಷ್ಟೋ ಕೇಸುಗಳಿತ್ತು. ಅದನ್ನು ಯಾಕೆ ನೀವು ಪಡೆಯಲಿಲ್ಲ? ಕೇಂದ್ರ ಸರ್ಕಾರ NRC ಎಂಬಂತಹ ಒಂದು ಅವೈಜ್ಞಾನಿಕವಾದಂತಹ ಕಾನೂನನ್ನು ಈ ದೇಶದಲ್ಲಿ ಜಾರಿಗೆ ತಂದಾಗ ಅದರ ವಿರುದ್ಧ ಈ ರಾಜ್ಯದಾದ್ಯಂತ ಹೋರಾಟ ನಡೆಯಿತು. ಇದೇ ಮಂಗಳೂರಿನ ಬಂದರ್ನಲ್ಲಿ ಅವತ್ತು ಗೋಲಿಬಾರ್ ಮಾಡಿದ್ರು ಪೊಲೀಸರು, 2 ಅಮಾಯಕರನ್ನು ಕೊಂದು ಹಾಕಿದ್ರು. ಅವತ್ತು ಮುಖ್ಯಮಂತ್ರಿ ಆಗಿದ್ದಂತಹ ಮಾನ್ಯ ಯಡಿಯೂರಪ್ಪನವರಿಗೆ, ಅವರು ಬಿಜೆಪಿಯ ಯಡಿಯೂರಪ್ಪನವರಿಗೆ ಮನವರಿಕೆ ಆಗಿತ್ತು ಇದು ಮಾಡಿದ್ದು ತಪ್ಪು ಪೊಲೀಸರು ಅಂತ. ಕೂಡಲೇ ಅವರು ಪರಿಹಾರವನ್ನು ಘೋಷಿಸಿದ್ರು. ಆದ್ರೆ ಅವರು ಮಂಗಳೂರಿಗೆ ಬಂದಾಗ ಇಲ್ಲಿನ ಬಿಜೆಪಿ ನಾಯಕರು, ಇಲ್ಲ ಸಂಘ ಪರಿವಾರದ ನಾಯಕರು ಅವರಲ್ಲಿ ಹೇಳಿದ್ರು ಈ ಪರಿಹಾರವನ್ನು ಹಿಂದೆಗೆ ತೆಗೆದುಕೊಳ್ಬೇಕು ಅಂತ. ಆ ಪರಿಹಾರವನ್ನು ಹಿಂದೆ ತೆಗೆದುಕೊಂಡ್ರು. ಅವತ್ತು ಮಾಜಿ ಮುಖ್ಯಮಂತ್ರಿಗಳಾದಂತ ಕುಮಾರಸ್ವಾಮಿ ಅವರು ಸತ್ಯಶೋಧನಾ ವರದಿಯನ್ನು ವಿಧಾನಸಭೆಯಲ್ಲಿ ಮಂಡಿಸಿದ್ರು. ಪೊಲೀಸರು ಅಲ್ಲಿ ಅವಿವೇಕಿತನದಿಂದ ಗುಂಡು ಹಾರಿಸಿ 2 ಅಮಾಯಕರನ್ನು ಕೊಂದಿದ್ದಾರೆ. ಇದರ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಅದೆಷ್ಟೋ ಸಂಘಟನೆಗಳು ಸತ್ಯಶೋಧನಾ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿತ್ತು. ಅದೆಷ್ಟೋ ವರ್ಷದಿಂದ ಈ ಬಗ್ಗೆ ಬಲವಾದಂತಹ ಬೇಡಿಕೆಗಳಿತ್ತು. ಅಲ್ಲಿ ಯಾರ ಮೇಲೆಲ್ಲ ಕೇಸು ದಾಖಲಾಗಿದೆ ಅವರ ಮೇಲೆ ಕೇಸುಗಳನ್ನು ವಾಪಸ್ ಪಡೆಯಬೇಕು ಅಂತ. ಈ ಸರ್ಕಾರಕ್ಕೆ ಆ ಕೇಸುಗಳನ್ನು ವಾಪಸ್ ಪಡೆಯಲಿಕ್ಕೆ ಸಾಧ್ಯವಾಗಲಿಲ್ಲ. ವಕ್ಫಿನ ಸಂದರ್ಭದಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಈ ದೇಶದಲ್ಲಿ ಜಾರಿಗೆ ತರಲಿಕ್ಕೆ ಹೊರಟಾಗ ಎಷ್ಟೋ ಜನರ ಮೇಲೆ ಇಲ್ಲಿ ಸುಳ್ಳು ಕೇಸುಗಳನ್ನು ದಾಖಲು ಮಾಡಿತ್ತು ಈ ಕಾಂಗ್ರೆಸ್ ಸರ್ಕಾರ. ನಿಮಗೆ ಏನಾದರೂ ಇಲ್ಲಿ ನ್ಯಾಯದ ಪರವಾಗಿ ಇಲ್ಲಿ ಹೋರಾಟಗಾರರ ಮೇಲೆ, ನೈಜ ಹೋರಾಟಗಾರರ ಮೇಲೆ ಕೇಸುಗಳನ್ನು ವಾಪಸ್ ಪಡೆಯಬೇಕು ಅಂತ ಇದ್ರೆ ಆ ಕೇಸುಗಳನ್ನು ನಿಮಗೆ ವಾಪಸ್ ಪಡೆಯಬಹುದಿತ್ತು. ಇವತ್ತು ಹಿಜಾಬ್ ಕೇಸನ್ನು ವಾಪಸ್ ಪಡೆದಿದೆ ಸರ್ಕಾರಕ್ಕೆ. ತಡವಾಗಿ ಆದರೂ ಜ್ಞಾನೋದಯವಾಗಿದೆ. ಹಿಜಾಬ್ ಧರಿಸುವಂತದ್ದು ಅದು ಮುಸಲ್ಮಾನರ ಹಕ್ಕು ಅಂತ ಹೇಳುವಂತದ್ದು ಅವರಿಗೆ ಮನವರಿಕೆ ಆಗಿದೆ. ಆ ಕೇಸನ್ನು ವಾಪಸ್ ಪಡೆದಿದೆ, ಆ ಪ್ರಕರಣವನ್ನು ವಾಪಸ್ ಪಡೆದಿದೆ, ಆ ಕಾನೂನನ್ನು. ಆದರೆ ಆ ಹಿಜಾಬಿನ ಹೆಸರಿನಲ್ಲಿ ಅದೆಷ್ಟೋ ವಿದ್ಯಾರ್ಥಿನಿಯರ ಮೇಲೆ ದಾಖಲಾದಂತಹ ಪ್ರಕರಣಗಳು ಇವತ್ತಿಗೂ ಕೂಡ ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯದ ಮುಂದೆ ಅಲೆಯುತ್ತಾ ಇದ್ದಾರೆ ಅವರು. ಆ ಕೇಸುಗಳನ್ನು ಈ ರಾಜ್ಯ ಸರ್ಕಾರಕ್ಕೆ ಯಾಕಾಗಿ ವಾಪಸ್ ಪಡೆಯಲಿಕ್ಕೆ ಸಾಧ್ಯವಾಗಲಿಲ್ಲ? ಕಳೆದ ಸಿದ್ದರಾಮಯ್ಯನ ಅವಧಿಯಲ್ಲಿ ಇಲ್ಲಿ ಟಿಪ್ಪು ಜಯಂತಿಯನ್ನು ಜಾರಿಗೆ ತಂದ್ರು. ಯಾರು ಕೇಳಲಿಲ್ಲ ನೀವು ಟಿಪ್ಪು ಜಯಂತಿಯನ್ನು ಮಾಡಿ ಅಂತ. ಮುಸಲ್ಮಾನರು ಹೋಗಿ ಅವರಿಗೆ ಅರ್ಜಿ ಕೊಡ್ಲಿಲ್ಲ. ಟಿಪ್ಪು ಜಯಂತಿಯನ್ನು ಜಾರಿಗೆ ತಂದಾಗ ಇಲ್ಲಿ ಸಂಘ ಪರಿವಾರ ಮತ್ತು ಬಿಜೆಪಿಯವರು ಅದರ ವಿರುದ್ಧ ರಾಜಕೀಯ ಮಾಡಿದ್ರು, ಗಲಾಟೆ ಮಾಡಿದ್ರು. ಮಡಿಕೇರಿಯಲ್ಲಿ 2 ಹತ್ಯೆಗಳಾಯಿತು. ಅದರಲ್ಲಿ ಒಬ್ಬ ಸಂಘ ಪರಿವಾರಕ್ಕೆ ಸೇರಿದ ಕುಟ್ಟಪ್ಪ ಎಲ್ಲಿಂದಲೋ ಬಿದ್ದು ಸತ್ತು ಹೋದ. ಆ ಪ್ರಕರಣದಲ್ಲಿಯೂ ಕೂಡ ಹಲವಾರು ಅಮಾಯಕರ ಮೇಲೆ ಅವತ್ತು ಕೇಸು ದಾಖಲಾಗಿದೆ. ರಾಜ್ಯದಾದ್ಯಂತ ಎಷ್ಟೋ ಕಡೆಗಳಲ್ಲಿ ಟಿಪ್ಪು ಜಯಂತಿ ಹೆಸರಿನಲ್ಲಿ ಅಮಾಯಕರ ಮೇಲೆ ಬಿಜೆಪಿ ಮತ್ತು ಸಂಘ ಪರಿವಾರದವರು ಗಲಭೆ ನಡೆಸಿದ್ದಾರೆ. ಆದರೆ ಅಮಾಯಕರ ಮೇಲೆ ಕಾಂಗ್ರೆಸ್ ಸರ್ಕಾರ ಪ್ರಕರಣ ದಾಖಲಾಗಿದೆ. ನಿಮಗೆ ಒಂದು ವೇಳೆ ಆ ಕೇಸುಗಳನ್ನು ವಾಪಸ್ ಪಡೆಯುವಂತಹ ಉದ್ದೇಶ ಇದ್ರೆ ಇವರ ಕೇಸುಗಳನ್ನು ವಾಪಸ್ ಪಡೆಯಬಹುದಿತ್ತು. ಆದರೆ ಇದನ್ನು ಯಾವುದನ್ನು ಕೂಡ ಮಾಡಲಿಲ್ಲ.
ಕಾಂಗ್ರೆಸ್ ಸರ್ಕಾರ ಇಲ್ಲಿ ಬಿಜೆಪಿಗೆ ಶರಣಾಗಿಕೊಂಡು ಸಂಘ ಪರಿವಾರದ ಮುಂದೆ ಕೊಡುಕೊಳ್ಳುವಿಕೆ ರಾಜಕೀಯವನ್ನು ಇದೇ ರಾಜ್ಯದಲ್ಲಿ ಮಾಡ್ತಾ ಇದೆ. ನಾಚಿಕೆ ಆಗ್ಬೇಕು. ಒಂದು ವಿಚಾರವನ್ನು ಅರ್ಥ ಮಾಡಿಕೊಳ್ಬೇಕು ಇಲ್ಲಿನ ಕಾಂಗ್ರೆಸ್ ಸರ್ಕಾರ. ಇಲ್ಲಿನ ಮುಸಲ್ಮಾನರು ಶುಕ್ರವಾರದಂತೂ ಜುಮಾ ನಮಾಜನ್ನು ಕೂಡ ಕೆಲವು ಕಡೆಯಲ್ಲಿ ಮಾಡದೆ ನಿಮ್ಮ ಸರ್ಕಾರವನ್ನು ಅಧಿಕಾರಕ್ಕೆ ತರಲಿಕ್ಕೆ ಸಾಧ್ಯವಾಗಿದೆ ಅಂತಾದ್ರೆ ಅದೇ ಮುಸಲ್ಮಾನರಿಗೆ ಸರ್ಕಾರಕ್ಕೆ ಅದನ್ನು ಅಧಿಕೃತ ಮಾಡಲಿಕ್ಕೆ, ಅದನ್ನು ಓಪನ್ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಮತ್ತೆ ಇವರು ಮಾಂಸ ತಿನ್ನಬಾರ್ದು ಅಂತ ಹೇಳಿದ್ರೆ, ಗೋವಿನ ಮಾಂಸ ಅಂತ ಹೇಳುವಂಥದ್ದು ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಮನುಷ್ಯ ಸೇವಿಸುವಂತ ಮಾಂಸಾಹಾರಿಗಳು ತಿನ್ನುವಂತ ಒಂದು ಆಹಾರವಾಗಿದೆ. ಆದ ಕಾರಣ ಅದನ್ನು ನಿಷೇಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರಗಳು ನಿಷೇಧ ಮಾಡುವುದಾದ್ರೆ ಇದೇ ಬಿಜೆಪಿ ಸರ್ಕಾರದ ಹತ್ರ ನಾವು ಕೇಳ್ತಾ ಇದ್ದೇವೆ, ಯಾಕಾಗಿ ನೀವು ವಿದೇಶಕ್ಕೆ ರಫ್ತು ಮಾಡ್ತಾ ಇದ್ದೀರಿ? ಇಲ್ಲಿನ ಅಲ್ಪಸಂಖ್ಯಾತರು, ಇಲ್ಲಿನ ದಲಿತರು ತಿನ್ನಬಾರ್ದು ಅಂತ ಹೇಳಿ ಅವರ ಮೇಲೆ ದಾಳಿ ನಡೆಸಿ ನೀವು ವಿದೇಶಕ್ಕೆ ಎಷ್ಟೋ ಕೋಟಿ ಟನ್ನಲ್ಲಿ ನೀವು ವಿದೇಶಕ್ಕೆ ರಫ್ತು ಮಾಡ್ತಾ ಇದ್ದೀರಲ್ಲ. ಇಡೀ ಜಗತ್ತಿನಲ್ಲಿ ಭಾರತ ಇವತ್ತು 1ನೇ ಸ್ಥಾನಕ್ಕೆ ಹೋಗ್ತಾ ಇದೆ. ಯಾಕೆ ನಿಮಗೆ ಆಗ್ತಾ ಇಲ್ಲ? ಯಾಕೆ ನಿಮಗೆ ಅವತ್ತು ಅಲ್ಲಿ ಗೋವು ಯಾಕೆ ನಿಮಗೆ ಪೂಜ್ಯ ಭಾವನೆ ಬರ್ತಾ ಇಲ್ಲ? ಯಾಕೆ ಇಲ್ಲಿ ಮಾತ್ರ ಇದು ಬರ್ತಾ ಇದೆ? ಇಲ್ಲಿ ಆ ಹೆಸರಿನಲ್ಲಿ ಗಲಭೆಯನ್ನು ಯಾಕೆ ಮಾಡ್ತಾ ಇದ್ದೀರಿ? ಹಲವಾರು ಸ್ಥಳದಲ್ಲಿ ಇಲ್ಲಿ ಗೋಮು ಗಲಭೆಗಳ ಆಗಿದಂಥದ್ದು ಕೂಡ ಇದೇ ಸಂದರ್ಭದಲ್ಲಿ ಆಗಿರ್ತದೆ. ಗೋವನ್ನು ಸಾಗಾಟ ಮಾಡುವಾಗ ಅದರ ಮೇಲೆ ಇವರು ದಾಳಿ ಮಾಡುವಂಥದ್ದು, ಹಲ್ಲೆ ಮಾಡುವಂಥದ್ದು, ಕೊಲ್ಲುವಂಥದ್ದು, ಈ ರೀತಿಯ ಕೃತ್ಯಗಳು ಈ ರಾಜ್ಯದಲ್ಲಿ ನಡೀತಾ ಇದೆ. ಇಲ್ಲಿನ ಪೊಲೀಸ್ ಇಲಾಖೆ ಮತ್ತು ಇಲ್ಲಿನ ಸರ್ಕಾರಗಳು ಈ ವಿಚಾರದಲ್ಲಿ ಬಹಳ ಕಟ್ಟುನಿಟ್ಟಿನವಾದಂತಹ ಕಾನೂನುಗಳನ್ನು ಕ್ರಮಗಳನ್ನು ಕೈಗೊಳ್ಳಬೇಕು. ನಿಮಗೆ ಕೇವಲ ಪ್ರಾಣಿಗಳ ಮೇಲೆ ದಯೆ ಇದೆ ಅಂತ ಹೇಳಿಕೊಂಡು ಬಸ್ಸಿನ ಹಿಂದೆ ಬೋರ್ಡ್ ಬರೆದಿಟ್ಟರೆ ಸಾಕಾಗುವುದಿಲ್ಲ. ಆ ಪ್ರಾಣಿಗಳ ಹೆಸರಿನಲ್ಲಿ ಮನುಷ್ಯರನ್ನು ಹತ್ಯೆ ಮಾಡುವುದನ್ನು ಕೂಡ ತಡೆಯಲಿಕ್ಕೆ ಈ ಸರ್ಕಾರಕ್ಕೆ ಗೊತ್ತಿರಬೇಕು. ಮುಸಲ್ಮಾನರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ, ದಲಿತರ ಮೇಲೆ ಹಲ್ಲೆಗಳಾಗುವಾಗ ಅದನ್ನು ತಡೆಯುವುದಕ್ಕೆ ಗೊತ್ತಿರಬೇಕು. ಆದ್ದರಿಂದ ನಾವು ಈ ಸರ್ಕಾರಕ್ಕೆ ಹೇಳ್ತಾ ಇರುವಂತದ್ದು, ಈ ಎರಡೂ ಪ್ರಕರಣಗಳಲ್ಲಿ, ಒಂದು ಗೋವಿನ ಹೆಸರಿನಲ್ಲಿ ನಡೆಯುವಂತಹ ರಾಜಕೀಯ, ಗೋವಿನ ಹೆಸರಿನಲ್ಲಿ ಗೂಂಡಾಗಳು ನಡೆಸುವಂತಹ ದಾಳಿಗಳು, ಇದು ಕೊನೆಯಾಗಬೇಕು. ಇದು ಕೊನೆ ಆಗ್ಲೇಬೇಕು. ಇದು ಮುಂದುವರಿಬಾರದು. ಮತ್ತೊಂದು, ಇಲ್ಲಿ ಕೇಸುಗಳನ್ನು ಹಿಂಪಡೆಯುವ ಬರದಲ್ಲಿ ದ್ವೇಷ ಭಾಷಣಗಾರರ ಮೇಲೆ ದಾಖಲಾದಂತಹ ಆ ಕೇಸುಗಳನ್ನು, ಆ ಪ್ರಕರಣವನ್ನು ಹಿಂಪಡೆದಂತಹ ಸರ್ಕಾರದ ನಿಲುವನ್ನು ಕೂಡಲೇ ವಾಪಸ್ ತೆಗಿಬೇಕು. ಕೂಡಲೇ ವಾಪಸ್ ತೆಗೆಯುವ ಮೂಲಕ ಈ ರಾಜ್ಯದ ಸಾಮರಸ್ಯಕ್ಕೆ, ಇಲ್ಲಿನ ಶಾಂತಿಗೆ ಅವರು ಭಂಗ ತರುವಂತಹ ಕೆಲಸ ಮಾಡುವವರನ್ನು ಈ ರಾಜ್ಯದಿಂದ ಗಡೀಪಾರು ಮಾಡಬೇಕು. ಅವರ ಮೇಲೆ ಕಠಿಣವಾದಂತಹ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳುವಂತಹ ಆಗ್ರಹವನ್ನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಪ್ರತಿಭಟನೆಯ ಮೂಲಕ ಸರ್ಕಾರಕ್ಕೆ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದೆ. ಇಂತಹ ಸಂದರ್ಭಗಳಲ್ಲಿ ನಾವು ಧ್ವನಿ ಎತ್ತದೇ ಇದ್ರೆ, ನಾವು ಮಾತನಾಡದೇ ಇದ್ರೆ, ಸರ್ಕಾರಗಳು ಮುಂದಿನ ದಿವಸಗಳಲ್ಲಿ ಗೋಮು ದ್ವೇಷ ಭಾಷಣ ಮಾಡುವಂತಹ ಯತ್ನಾಳ್ರವರ ಮೇಲೆ, ಪ್ರಭಾಕರ ಭಟ್ಟನ ಮೇಲೆ, ಅಥವಾ ಸಿಟಿ ರವಿಯವರ ಮೇಲೆ, ಅಥವಾ ಪುನೀತ್ ಕೆರೆಹಳ್ಳಿ ಅಂತವರ ಮೇಲಿನ ಪ್ರಕರಣಗಳನ್ನು ಕೂಡ ವಾಪಸ್ ತೆಗೆಯುವಂತ ಸಾಧ್ಯತೆ ಇದೆ. ಆದ ಕಾರಣ ಅದಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ಹೇಳುವಂತ ವಿನಂತಿಯನ್ನು ಮಾಡಿಕೊಳ್ತಾ ನನ್ನ ಈ ಒಂದು ಪ್ರತಿಭಟನಾ ಸಭೆಯನ್ನು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.